ತೆಗಿಬಾರ್ದಿಲ್ಲ. ಸೆಕೆಂಡ್ ಸ್ಟೇಜ್ ಹಲೋ ಹಾಯ್ ಗುಡ್ ಮಾರ್ನಿಂಗ್. ಇದು ನನ್ನ 2ನೇ ವ್ಲಾಗ್. ಅಮ್ಮ ಬೆಳಗ್ಗೆನೇ ಶಾವಿಗೆ ಮಾಡಿಕೊಟ್ಟಿದ್ರು, ತಿಂದು ಮಧ್ಯಾಹ್ನಕ್ಕೆ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟು ಒಂದು ಕುಕ್ಕರ್ ಇಟ್ಕೋಬೇಕು. ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, ಆಮೇಲೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ತುಪ್ಪ ಇಲ್ದೆಲ್ಲ ಎಣ್ಣೆಲೂ ಮಾಡ್ಬೋದು, ತುಪ್ಪ ಆಪ್ಷನಲ್ಲು. ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಸ್ಪೈಸಸ್ ಹಾಕೋಬೇಕು. ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಹಾಕೋಬೇಕು. ಅದಾದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಬ್ರೌನ್ ಕಲರ್ ಆಗೋ ತನಕ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೋಬೇಕು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು. ಪುದೀನ ಬೇಕಾದರೂ ಹಾಕೋಬೋದು, ಪುದೀನ ಇರಲಿಲ್ಲ, ನಾನು ಹಂಗಾಗಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಟೊಮೊಟೊಲಿರೋ ನೀರು ಬಿಡಬೇಕು. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಮತ್ತು ಬಿರಿಯಾನಿ ಪೇಸ್ಟ್ ಹಾಕ್ಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಆಪ್ಷನಲ್ ಅದು. ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ, ಬಿರಿಯಾನಿ ಫ್ಲೇವರ್ ಬರುತ್ತೆ ಅನ್ನೋ ಒಂದೇ ರೀಸನ್ಗೋಸ್ಕರ ಬಿರಿಯಾನಿ ಪೇಸ್ಟ್ ಹಾಕ್ಕೊತೀನಿ ನಾನು ಟೊಮೊಟೊ ಬಾತ್ಗೆ. ಅದಾದಮೇಲೆ ನಾನು 1.5 ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 3 ಲೋಟ ನೀರನ್ನ ಹಾಕಬೇಕು, ಆವಾಗಲೇ ಕರೆಕ್ಟ್ ಆಗೋದು. ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದ್ರೂ ಅನ್ನ ಸ್ವಲ್ಪ ಗಂಜಿ ಥರ ಆಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ ರೈಸು. ಆಮೇಲೆ ಟೊಮೊಟೊ ಬಾತ್ ಹೋಗ್ಬಿಟ್ಟು ಬಿಸಿಬೇಳೆ ಬಾತ್ ಥರ ಆಗ್ಬಿಡುತ್ತೆ, ಅದಕ್ಕೋಸ್ಕರ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಉಪ್ಪನ್ನ ಹಾಕ್ಕೊಬೇಕು, ಒಂದು ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡೆಸ್ಕೊಳ್ಳಿ. ನನ್ನ ವೀಡಿಯೋ ನೋಡ್ಬಿಟ್ಟು ನಮ್ಮಮ್ಮ ಫುಲ್ ಸ್ಮೈಲ್ ಮಾಡ್ತಾವ್ರೆ. ಫಸ್ಟ್ ವ್ಲಾಗ್ ಹಾಕಿದ್ದನ್ನ ನೋಡ್ತಾ ಇದ್ದಾರೆ, ತೋರಿಸು ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಎಕ್ಸ್ಪ್ರೆಷನ್ನು. ಅದಾದಮೇಲೆ ನನ್ನ ಮಗ ಇಟ್ಕೆಗೆಲ್ಲ ನೀರು ಹಾಕ್ತಾಯಿದ್ದಾನೆ, ಕ್ಯೂರಿಂಗ್ ಮಾಡ್ತಾಯಿದ್ದಾನೆ. ನನ್ನ ಮಗನೇ ಕ್ಯೂರಿಂಗ್ ಮಾಡ್ತಾಯಿದ್ದಾನೆ ಮೇಲೆ ನಿಂತ್ಕೊಂಡು. ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮಾವನ ಹತ್ರ ಇಸ್ಕೊಂಡು ಅವನೇ ಹಾಕ್ತಾಯಿದ್ದಾನೆ. ನಾವು ಬೇಡ ಅಂದರೂ ಕೇಳ್ತಾಯಿಲ್ಲ, ನೀರಲ್ಲಿ ಆಟ ಆಡೋಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಹೋಗ್ಬಿಟ್ಟಿದ್ದಾನೆ ಆಟ ಆಡೋಕ್ಕೆ. ಅದಾದಮೇಲೆ ನಾನು ನನ್ನ ಮಗನೂ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಆಟ ಆಡ್ತಾಯಿದ್ದೀವಿ. ನನ್ನ ಮಗನಿಗೆ ಬಿಸ್ಕೆಟ್ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳ್ತಾಯಿದ್ದಾನೆ. ನಮ್ಮದು ಪ್ರಾವಿಷನ್ ಸ್ಟೋರ್ ಇದೆ, ಅದಕ್ಕೇ. ಅದಾದಮೇಲೆ ನಾವು ಸಂಜೆಗೆ ಪೈನಾಪಲ್ ತಂದಿದ್ವಲ್ಲ, ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಪೈನಾಪಲ್ ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ರವೆ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹುರ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ರೋಸ್ಟ್ ಮಾಡ್ತಾಯಿದ್ದೀನಿ. ಸಕ್ಕರೆ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಪೈನಾಪಲ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಪೈನಾಪಲ್ನ ಸೇರಿಸ್ತಾಯಿದ್ದೀನಿ. ಪೈನಾಪಲ್ ಸೇರಿಸಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಪೈನಾಪಲ್ಲು, ರವೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ನೀರು ಕಾಯೋಕೆ ಇಟ್ಕೊಂಡಿರಬೇಕು. ಇದು ನೀಟಾಗಿ ಮಿಕ್ಸ್ ಆಗಿದ ತಕ್ಷಣ ಅದು ನೀರು ಚೆನ್ನಾಗಿ ಕಾಯ್ದಿರಬೇಕು, ಮಳ್ತಾ ಇರಬೇಕು. ಆ ಥರ ಆದಾಗ ಮಾತ್ರ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದೇ ಒಂದು ಚಿಟಿಕೆ ಅಷ್ಟು ಫುಡ್ ಕಲರ್ ಹಾಕಬೇಕು. ಫುಡ್ ಕಲರ್ ಹಾಕಿದ್ಮೇಲೆ ನೀಟಾಗಿ ಸ್ಪೂನ್ ಅಥವಾ ಸೌಟ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ಕೇಸರಿ ಬಾತು, ತಿನ್ನೋದಕ್ಕಾಗಲ್ಲ. ನೀಟಾಗಿ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ ಆಫ್ ಮಾಡಿದ್ರೆ ಕೇಸರಿ ಬಾತ್ ಆಯಿತು. ನಮಸ್ಕಾರ. ಅಲ್ಲಿ ತೋರಿಸ್ತೀನಿ ಬಿಡಿ. ನಮಸ್ಕಾರ.